ರೆಡಿ? ಬೇಕು ಒಪ್ಕೊಂತಾರೆ ಅಂತ ಅನ್ಕೊಂತ ಇದ್ದೀನಿ ನಾನು. ಸರಿ ಡೇಟಾಗಿ ಕೇಳ್ಬೇಡ. ಏನೋ ಕೇಳ್ತಾ ಇದ್ಯಾ? ಕಳ್ಳ ಪ್ರಮೋದ ಅಲ್ಲ, ನನ್ನ ಕಾರೇ ತಗೊಂಡು ಹೋಯ್ತವನೆ ಈ ತರ. ಈಗ ಮಚ್ಚ ಹಿಂಗ್ ಸೀದಾ ಹೋಗ್ಬಿಟ್ಟು ಹಿಂಗೆ ನಾನು ಲೆಫ್ಟ್ ತಗೊಂಡ್ಬಿಡ್ತೀನಿ. ಲೆಫ್ಟ್ ತಗೊಂಡು ಎಲ್ಗೆ ಹೋಗ್ತೀನಿ ಅಂತ ಭೂಮಿಕೆ ಹೇಳ್ತಾರೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ವ್ಲಾಗ್. ಗೈಸ್, ಇವತ್ತು ತುಂಬ ದಿವಸ ಆದಮೇಲೆ ನಾನು ಕಾಲೇಜ್ಗೆ ಕಾರೇ ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಕಾರು ಯಾಕೆ ಎತ್ತ ಅಂದರೆ ಮಳೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡೈತೆ ನೋಡಿ. ನೆನ್ನೆ ರೋಡಲ್ಲಿ ಹೆಂಗೆ ಆಗ್ಬಿಡೈತೆ, ಹಂಗೆ ನೆನ್ಕೊಂಡು ಬಂದಿದ್ದೆ ಮನೆಗೆ ಮೊನ್ನೆ. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಪ್ರಿವೆಂಟ್ ಮಾಡೋಣ. ಗಾಡಿ ಹೆಂಗಿದ್ರು ಇದೆ ಅಲ್ವಾ, ಇಸ್ಕೊಂಡಿನಲ್ಲ, ಓಡಿಸೋಣ. ಹೇಳಿಲ್ಲಲ್ಲ ನಾನು ಇನ್ನೊಂದು ಕಾರ್ ಇತ್ತಲ್ಲ ವೋಲ್ಟಸ್ ಅಂದ್ಬಿಟ್ಟು ನಮ್ಮದು, ಅದು ರಿಪೇರಿ ಆಗ್ಬಿಟ್ಟಿತ್ತು. ಜಸ್ಟು ವಯರ್ ಕಚ್ ಹಾಕಿದ್ದಕ್ಕೆ 30,000 ಕಂಪ್ನಿಲಿ, ಸರ್ವಿಸ್ ಸೆಂಟ್ರಲ್ಲಿ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆಪ್ಪ. ಅದಕ್ಕೆ ಇದೇ ಥರ ಆಗೋದು ಬೇಡ ಅಂದ್ಬಿಟ್ಟು ಕಾರ್ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ನೀವೆಲ್ಲ ಮಂಜು ಬ್ರೋ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಹೇಳ್ತಾ ಇರ ಹೆಡ್ಫೋನ್ ಬೇಡ ಸೂಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ನನಗೂ ಸೂಟ್ ಆಗಲ್ಲ ಗೈಸ್. ಇಯರ್ ಬಡ್ಸ್ ಬಳಸ್ತಾ ಇದ್ದೆ, ಇಯರ್ ಬಡ್ಸ್ ಹಾಕೊಂಡಿದ್ದೆ ಕಿವಿಲೆ 4ರಿಂದ 5 ಅನ್ಸುತ್ತೆ. ಎಲ್ಲ ಹೋಯ್ತು, ಎಲ್ಲ ಉದ್ರೋಗಿದ್ದು, ಜೋಬಿಂದ ಉದ್ರೋಗಿದ್ದು, ಕಿವಿಯಿಂದ ಉದ್ರೋಗಿದ್ದು, ಗಾಡಿ ಹೆಲ್ಮೆಟ್ ತೆಗಿಬೇಕಾದ್ರೆ ಉದ್ರೋಗಿದ್ದು, ಎಲ್ಲ ಅಂತದೇ ಆಗ್ಬಿಡೈತೆ. ಸೊ ಈತದಾದ್ರೆ ಕತ್ತಲ್ಲೇ ಸ್ಟೇಬಲ್ ಆಗಿರ್ತದೆ, ಹೆಂಗ್ ಉದ್ರಿಸಿದ್ರು ಹೆಂಗ್ ಹೇಳಿದ್ರು ಎಲ್ಲೂ ಹೋಗಲ್ಲ ಅನ್ಬಿಟ್ಟು ಇದಕ್ಕೊಂಡಿದ್ದೆ ಗೈಸ್. ಹಂಗೆ ಇನ್ನೊಂದು ಅನಿಸ್ತು, ಭೂಮಿಕಾನ ಇವತ್ತು ಕಾರಲ್ಲಿ ಎಲ್ಲರೂ ಹೊರಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದು ಆಗಲ್ಲ ಅಂತ ಗೊತ್ತು, ಲೆಟ್ಸ್ ಗಿವ್ ಅ ಟ್ರೈ. ಬೆಳಗ್ಗೆ ನಮ್ ಬೋದು ಬಂದ್ಬಿಟ್ಟವಳೆ, ಬೋದು ಪ್ರಜ್ಞಾ ಬಂದವಳೆ. ಮುಚ್ಕೊಂಡು ಬರ್ಬೇಕು. ಯಾಕೆ ಬೋದು? ಒಂದು ಕೊಡು ಹಂಗೆ. ಇವಾಗ ಗೊತ್ತಾಯ್ತು ಏನ್ ಕೊಡ್ಬೇಕು ಅಂತ. ಕವಿತೆ ಸಾಲು. ಹರಿಣಿ, ಎಷ್ಟು ದಿನ ಆಯ್ತು ನೋಡಿ, ಎಲ್ಗೋಗಿದ್ದೆ? ಹೈದರಾಬಾದ್. ಮತ್ತೆ ಪ್ರಜ್ಞೆ ಏನ್ ನಾಷ್ಟ? ಪೂರಿ. ನಿಮ್ದು ಇನ್ನೂ ತಿಂದಿಲ್ಲ? ತಿನ್ಬೇಡ, ಹಂಗೆ ಇದ್ಬಿಡು, ಇನ್ನೂ ಸಣ್ಣಕ್ಕೆ ಆಗ್ಬಿಡು. ಬೋದು, ಇಲ್ಲಿ ಕಾಣಿಸ್ತೈತಾ? ಇದಕ್ಕೆ ಇದ್ರ ಮೇಲೆ ನಿನ್ನ ಇಟ್ರೆ ನೀನ್ ತಗೊಂಡು ಹೋಗ್ಬಿಡ್ತದಂತೆ. ಇಕ್ಲಾ ಬೇಡ ಅಂದ್ರೆ ಬೇಡ, ಆದ್ರೂ ನೋಡಲ್ಲಿ ಅದ್ರ ಮನೆಯೆಲ್ಲ ನೋಡ್ಕೊಂಡು ಬರ್ತೀನಿ. ನೀನು ಅರೆಸ್ಟ್ ಮಾಡ್ಬಿಡ್ತು ಒಳಗಡೆ. ಹೋಗ್ಬೋ ಒಂದ್ಸತಿ ಹೋಗ್ಬೋದು. ನಿಂಗೆ ಫೋನ್ ಕೊಡ್ತೀನಿ, ಹೆಂಗೈತೆ ನೋಡ್ಕೊಂಡು. ಬೇಡವಾ? ನಿಜ ಬೇಡವಾ? ನಂಗೆ ನೀನಂದ್ರೆ ಇಷ್ಟ ಆಗ್ಬೋದು. ನೀನು ಒಳಗಡೆ ಹೋಗಿ ನೋಡ್ಕೊಂಬಂದ್ರೆ ಹೆಂಗಿರ್ತ ನಂಗೆ ಹೇಳ್ತೀಯ ತಾನೆ. ಕೊಟ್ಬಿಟ್ರಿ. ಈ ಕಡೆ ಇನ್ನೊಂದೈತೆ. ಇಲ್ಲಿ ಹೋಗ್ತೀವಿ, ಹೋಗ್ಲಿ? ಎಲ್ಲೂ ಹೋಗಲ್ಲ, ಜೊತೆಲ್ಲ ಹೋಗೋಣ. ನಾನು ಜಂಪ್ ಹೊಡಿತೀನಿ, ಇಬ್ರು ಹೋಗ್ಬೋಣ. ರೆಡಿ? ಹೋಗ್ಲಾ? ಮತ್ತೆ ಬರಕ್ಕಾಗಲ್ಲ, ಆಮೇಲೆ ಅಪ್ಪ ಅಮ್ಮನ ಮೀಟ್ ಮಾಡಕ್ಕಾಗಲ್ಲ ಆಮೇಲೆ. ರೆಡಿನಾ? ನಿಮ್ಗೆ ಇದೆಯಲ್ಲ ಸರಿ, ಅದ್ರಲ್ಲಿ ಹೋಗೋದಾ? ರೆಡಿ? ಸರಿ, ಸಿಯೋ. ಬೊಗಸೆ ಹಿಡಿದ ಮಳೆ. ಬಾಯ್. See you tomorrow. ಬ್ಲಾಕ್ ಕಲರ್ ಇದ್ದಿದ್ದು ವೈಟ್ ಕಲರ್ ಆಯ್ತು. ನಮ್ಮ ಬೋಧನೆಲ್ಲ ನಡೀತದೆ. ಸರ್ಪ್ರೈಸ್ ಗೈಸ್. ಅಂಕಲ್ ಹಾಯ್. ಅಂಕಲ್, ದಿನಾಗ್ಲೂ ಇದೇ ಟೈಮ ನಿಮ್ದು? ವಾ, ಸೂಪರ್. ಅದಕ್ಕೆ ಅಟೆಂಡೆನ್ಸ್ ಎಲ್ಲ ಚೆನ್ನಾಗೈತೆ. ಬಾಯ್ ಅಂಕಲ್. ಏನ್ ಭೂಮಿಕಾ ಬೇಗ ಬಂದ್ಬಿಟ್ಟಿದ್ಯಾ? ನೀನ್ ಬೇಗ ಬಂದ. ಓ ಮೈ ಗಾಡ್. ಏನಂದ್ರೆ ನೀನ್ ಬೇಗ ಬಿದ್ದಿರೋದು. ನನಗೋಸ್ಕರ ಬೇಗ ಬಂದಿಲ್ಲ ನೀನು ನನಗೋಸ್ಕರ ಬರ್ತೀಯ ಡೈಲಾಗ್ ಹೊಡಿತೀಯ ಅನ್ಕೊಂಡೆ. ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟು? ಅದೆಲ್ಲ ಹೇಳ್ಬಾರ್ದು. ಒಂದ್ ನಿಮಿಷ ಕ್ಯಾಮ್ರಾ ತಿರ್ಸು. ಎಲ್ಲ ಹುಡುಗಿರೇ ಇರೋದು, ನೀನೊಬ್ನೇ ಹುಡುಗ ಇರೋದು. ಗೈಸ್, ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಗಾಡಿ ಓಡಿಸ್ಕೊಂಡು ಬರೋ ಏಕೈಕ ಹುಡುಗಿ ಅಂದರೆ ಈ ಹುಡುಗಿನೇ. ಹೆಸರು ಭವಾನಿ ಅಂದ್ಬಿಟ್ಟು.
ಗಾಡಿನ ಬಿಟ್ಟು ಎಷ್ಟು ಯಾವ್ದ್ರ ನಡ್ಕೊಂಡು ಬರ್ತಾಳೆ ಅಂದರೆ ಸೈಕಲಲ್ಲಿ ಬರೋದೇ ನಡ್ಕೊಂಡು ಬರ್ತಾಳೆ. ಕ್ಲಾಸಲ್ಲಿ ಕೂಡ ಅಷ್ಟೇ ಆ ಥರನೇ ಬಿಹೇವ್ ಮಾಡ್ತಾಳೆ. 1 ರೂಪಾಯಿ ಕೂಡ ಕಳ್ತಾಳೆ. ಪ್ಯಾರಿ ಸಮಾಜ್ ಗೈ. ಬೈ ಏನು ಕೀರ್ತನ ಇವತ್ತು ಸ್ವಲ್ಪ ಮ್ಯಾಚಿಂಗ್ ಏನು ಹಾಕೊಂಡು ಬಂದಂಗಿದ್ಯಾ? ಓ ತಲೆಗೇನು ಇಟ್ಕೊಂಡಿದ್ಯಾ? ಏನು ಕೀರ್ತನೆ ಹಣೆ ಮೇಲೇನೋ ಐತೆ? ಕುಂಕುಮ. ಏ ಹಾಯ್ ಅಮೃತ. ಅವಳನ್ನೆಲ್ಲ ಮಾತಾಡ್ಸ್ಬೇಡ, ಅಮೃತನೆಲ್ಲ ಮಾತಾಡ್ಸ್ಬೇಡ. ಏನಾಯ್ತು? ಜಾಸ್ತಿ ಮಾತಾಡ್ತಾಳ. ಏನಂತ ನನ್ನ ಫ್ರೆಂಡ್ ಜಾಸ್ತಿ ಮಾತಾಡ್ತೀನಿ ಕಮ್ಮಿ ಅಂತ ನಿನಗಿಂತ ಕಮ್ಮಿನೇ ಇರ್ಬೋದು, ಆದ್ರೆ ಪಕ್ಕ ಬರೀತೀನಿ ನಾನು. ನಿಂದೆಷ್ಟಿದೆ? 70 ಟಚ್ ಆಗೈತೆ ನಿಂದು. ನಾನು 70 ಟಚ್ ಆಗಕ್ಕೆ ಇನ್ನು ಸ್ವಲ್ಪ ಬೇಕಷ್ಟೇ. ಹೇಳ್ತಾರಲ್ಲ ಸ್ವಲ್ಪ ಬೇಕು ಅಂತ. ಹತ್ತತ್ರ ಇವಾಗ ಅವೆಲ್ಲ ಯಾಕೆ ಅವೆಲ್ಲ ಯಾಕೆ ಬೇರೆ ಮಾತಾಡೋಣ. ಅಟೆಂಡೆನ್ಸ್ ಬಗ್ಗೆ ಎಲ್ಲ ಏನಕ್ಕೆ ಇವಾಗ? ಅಟೆಂಡೆನ್ಸ್ ಇಟ್ಕೊಂಡ್ರೆ ನಾವು ಅವಾರ್ಡ್ ಕೊಡ್ತಾರಾ? ಯಾರು ಕೊಡ್ತಾರೆ? ಓ 100% ಇಟ್ಕೊಂಡ್ರಲ್ಲ ಕೊಡೋದು. ಅದೆಲ್ಲ ಗ್ರಾಫಿಕ್ಸ್. ಮಚ್ಚ ನಿಮ್ಗೆಲ್ಲ ಒಂದು ಮಾತಾಡಿ ಹೋಗ್ಬಾರ. ಇವತ್ತು ತುಂಬಾ ದಿವಸ ಆದ್ಮೇಲೆ ಕಾಲೇಜ್ಗೆ ಕಾರ್ ತಂದಿದ್ದೀವಿ. ಇವಾಗ ಏನ್ ಪ್ಲಾನ್ ಅಂದ್ರೆ ಕಾರ್ ಗುದ್ದೋದ ಇವನು ಗೆಸ್ ಮಾಡ್ತಾ ಇದ್ದಾನೆ. ಏನ್ ಪ್ಲಾನ್ ಇರ್ಬೋದೇನು ಅಂತ. ಆಚೆ ಯಾರ ಜೊತೆ ಕೇಳೋ ಸರ್? ಯಾರ ಜೊತೆ? ಮೂವಿ ಕ್ವಶನ್ ಏನು? ಹೌದು ಭೂಮಿ ಫ್ರೆಂಡ್ ಕ್ವಶನ್ ಏನು ಗೊತ್ತಾ? ಶಾಪಿಂಗ್ ಅಂತ ಕ್ವಶನ್ ಏನು ಗೊತ್ತಾ? ಮತ್ತೆ ನೀನು ಕರ್ದಿಲ್ಲ ಅಂದ್ರೆ ಯಾರೋ ಬರಲ್ಲ. ಇವತ್ತು ಕಾರ್ ಸರಿ ಬಾ, ಗಾಡಿ ಕತೆ ಕೇಳಿಸಿ ಭೂಮಿಕ ಬರ್ತಾ ಇಲ್ಲ. ಜೋರಾಗಿ ಹೇಳ. ಬರಲ್ಲ. ಅಷ್ಟೇ ನೀನೇನು ಹೇಳ್ತೀಯಾ? ನೀನಿಗೆ ಬೇಕು ಇವೆಲ್ಲ ಪಾಸ್ ಆಗೋ ಅಂದ್ರೆ ಏನಾಯ್ತು ಜೀವನ? ಕಿತ್ತೂರು ಮೋಟಿವೇಶನ್ ಕೊಡ್ತಾರೆ. ಯಾವ ಬಿರಿಯಾನಿ ಕದ್ದಿದ್ದು ಮನೆ ನನ್ನ ಏನಾದ್ರು ಬಿರಿಯಾನಿ ಕದ್ದಿದ್ದು ಕಾರ್ ತಂದಿದ್ಯಲ್ಲ, ಎಲ್ಲಿ ಓದ್ತಾ ಇದ್ಯಾ? ಕೀಲೆಸ್ ಎಂಟ್ರಿ ಇರುತ್ತಾ ಗಾಡಿಗೆ? ಅಲ್ಲ ಕೀಲೆಸ್ ಎಂಟ್ರಿ ತಾನೆ. ಟೆಸ್ಲಾ ತರ ಕಾರ್ಡ್ ಇಟ್ಬಿಟ್ಟು ಹೋಗೋದಲ್ಲ. ನೋಡಿ ಇದೇ ಕಾರ್ಡ್ ಇದೆ. ಈ ಟ್ಯಾಪ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ. ಆರಿಫ್ ಏನು ನಡೀತೈತೆ ಇಲ್ಲಿ ಫೇರ್ವೆಲ್ಗೆ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಲಾವಣ್ಯ ಲಾಂಗ್ ಟೈಮ್ ನೋ ಸಿ. ಹೌ ಆರ್ ಯು? ನಿನ್ನಷ್ಟು ಗುಡ್ ಇಲ್ಲ ಲಾವಣ್ಯ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ನಾನು ಓಕೆ ಇದ್ರೆ ಮಚ್ಚ ಯಾರು ಚೆನ್ನಾಗಿದೆ? ಮಚ್ಚ ನಾನು ಚೆನ್ನಾಗಿದೆ. ಈ ಹುಡುಗ ಮಚ್ಚ ಯಾರು ಚೆನ್ನಾಗಿರೋದು? ಆಬ್ವಿಯಸ್ಲಿ ಲಾವಣ್ಯ. ಏನಿವತ್ತು ಯಾರಿಗೂ ಹೇಳಿದ್ರೆ ಯಾರು ಅಕ್ಕಪಕ್ಕನೂ ಕೂರಿದ್ರ ಒಬ್ಬಳೇ ಕೂತಿದ್ದಾಳ ಭೂಮಿಕಾ. ವೈ ಕೇಳಿ ಮಾತಾಡ್ರಿ. ಏನಾದ್ರು ಡಿಪ್ರೆಷನ್ ಏನಾದ್ರು ಹೋಗ್ಬಿಟ್ಟಿದ್ದಾಳ? ಅಂಥದ್ದು ಏನು ಮಾಡಿದೆ ನಾನು? ಇನ್ನೂ ಏನು ಮಾಡಿದ್ವಲ್ಲ. ಭೂಮಿಕಾ ಲುಕಿಂಗ್ ಸ್ಯಾಡ್ ಯಾ? ಇಲ್ಲ, ನಿನ್ನ ಮುಗ್ದಲ್ಲಿ ಸ್ಯಾಡ್ನೆಸ್ ಇದೆ. ಅಕ್ಕಪಕ್ಕ ಫ್ರೆಂಡ್ಸೇ ಇಲ್ಲ. ಏನಾಯ್ತಾ? ಎಲ್ಲರೂ ಮನೆಗೆ ಹೋದ್ರು. ನೀನು ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ರಾ? ಯಾಕೆ ಅವ್ರನ್ನೂ ಕರೀಲಾ? ಬರ್ತಾರೆ. ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲಪ್ಪ ಕರೆದ್ರು. ಆ್ಯಕ್ಚುಲಿ ನೀವೊಂದು ನಿಜ ಹೇಳಬೇಕಾಗಿತ್ತು ನಿಮಗೆ. ಫ್ರೆಂಡ್ಸ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಏನು ನಾನು ಗೈಸ್ ಇವನ್ನ ಕಾಲ್ ಎಷ್ಟು ದೂರದಿಂದ ಕರ್ದೀನಿ, ಎಷ್ಟೊತ್ತರೂ ಕರ್ದೀನಿ, ಬರಲೇ ಇಲ್ಲ ಇವನು. ನಾನು ಊಟ ಮಾಡೋಣ ಅಂತ ಕದ್ದಿದ್ದೀನಿ. ಎಷ್ಟು 1 hour 2 hours ವೆಯ್ಟ್ ಮಾಡಿದ. ಮಚ್ಚ ನಿನ್ನ ಫ್ರೆಂಡು ಮಚ್ಚ ಟೆಸ್ಟ್ ಮಾಡ್ತಾ ಇದ್ದೀನಿ. ಪೇಷನ್ಸ್ ಇದು ಅಷ್ಟೇ. ನಿನ್ನೆನೂ ಅಷ್ಟೇ. ನಿನ್ನೆ 7 times ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡಿಲ್ಲ. ಓ ನೀನು ರಿವೆಂಜ್ ತಗೋತಾ ಗೊತ್ತಾಯ್ತಾ ನಿಂಗೆ ಹೆಂಗ್ ಫೀಲ್ ಆಗುತ್ತೆ ಅಂತ? ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ. ಹೌದು ಕೇಳಿಸ್ಕೊಳ. ಆ ಮದ್ವೆ ನೋಟಿಸ್ ನಿಜ ತಾನೆ ಹೇಳ್ಬಿಡಲ್ಲ. 10 ನಿಮಿಷ ಆಗಿದೆ. ಮದ್ವೆ ಕೇಳು ಮಚ್ಚ, ನಿಜನ ಸುಳ್ಳ ಅಂತ ಹೇಳ್ತಾರೆ. ಅದು ಮದುವೆ ನಿಜಾನ? ಆಯ್ತಾ ಮಚ್ಚ? ನಿಮ್ದಿನ ಮಚ್ಚ? ಇಷ್ಟು ಚೆನ್ನಾಗಿದೆ ಲೈಫ್ ಎಂಜಾಯ್ ಮಾಡಿ. ಇಷ್ಟು ಚೆನ್ನಾಗಿರೋ ಹುಡುಗಿ ಇನ್ನೂ ಸೊಸೈಟಿಗೆ ಬಿಟ್ರೆ ಅದು ನಮ್ಮಮ್ಮ ಬಿಡಲ್ಲ ಒಬ್ರೊಬ್ರಿಗೆ. ಸೊ ಮದ್ವೆ ಆದ್ಮೇಲೆ ಹೋಗು ವರ್ಲ್ಡ್ ಟ್ರಿಪ್ ಅಂತ. ಜೊತೆಲೆ ಹೋಗಿ ಗಂಡನ ಜೊತೆ ಅಂದ್ರೆ ಹೇಳ್ತಾರೆ. ಅದಕ್ಕೆ ವರ್ಲ್ಡ್ ಟ್ರಿಪ್ ಗಂಡನ ಜೊತೆ ಹೋಗಿ.
ಬ್ಯಾಡ್ ಲೈಫ್ ಮಚ್ಚ. ನಿಂದೆ ಹ್ಯಾಪಿ ಲೈಫ್ ಮಚ್ಚ. ನೋಡಿ ನಿಂಗೆ 30 ವರ್ಷ ಆದ್ರೂ ಕೂಡ ನಿಂಗೆ ಮದುವೆ ಆಗಲ್ಲ ನೋಡು. ಹ್ಯಾಪಿ ಲೈಫ್ ನಿಂದು. ನಂದು ಅಷ್ಟೇ ಮಚ್ಚ, ನಂದು ಅಷ್ಟೇ, ನಂದು ಮದುವೆ ಆಗಲ್ಲ. ಹ್ಯಾಪಿ ಲೈಫ್ ನಮ್ದೆಲ್ಲ. ಸರಿ ಆಯ್ತು, ನಾನು ನಮ್ಮಲ್ಲ. ಮತ್ತೆ ಇವಾಗ ಏನು ಸೀನು ಅಂದರೆ, ನಾನು ಕಾರ್ ತಗೊಂಡು ಬಂದಿದ್ದೀನಿ. ನಾನು ಕಾರ್ ತಗೊಂಡು ಬಂದಿರೋ ವಿಷಯ ಭೂಮಿಕಾಗೂ ಗೊತ್ತಿಲ್ಲ. ಓಕೆ. ಸೊ ಇವಾಗ ಭೂಮಿಕಾನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ. ವಾಟ್ ಯು ಥಿಂಕ್ ಇಸ್ ಭೂಮಿಕಾಸ್ ಆನ್ಸರ್? ಎಲ್ಲೂ ಭೂಮಿಗಾದೆ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ನಾನು. ಹಂಗೆ ಹೇಳಿದ್ರೆ ಅದ್ಯಾಕೆ ಸ್ವಲ್ಪ ಸೀರಿಯಸ್ ಆಗಿ ಹಿಟ್ ಹೊಡ್ದಂಗೆ ಆಗೋಗ್ಬಿಡುತ್ತೆ ಮಚ್ಚ. ಅಲ್ಲ, ಹೇಳ್ಬೇಕು, ನಾನು ಯಲಹಂಕ ಕಡೆ ಹೋಗ್ತಾ ಇದ್ದೀನಿ. ನಾನು ಊಟಕ್ಕೆಲ್ಲರೂ ಹೋಗೋಣ ಅಂತ ಹೇಳಿದ್ದೆ. ಸೊ ಭೂಮಿಕಾ ಇರೋದು ಊಟ ಮನೆಗಂತ ಅದೇ ನಾನು ನಿಮ್ಮ ಮನೆ ಹತ್ರ ಒಂದು ಒಳ್ಳೆ ರೆಸ್ಟೋರೆಂಟ್ ನೋಡಿದ್ದೀನಿ. ಮನೆ ಹತ್ರ ಒಳ್ಳೆ ರೆಸ್ಟೋರೆಂಟ್ ಅಂತ ಮನೆಯಲ್ಲಿ ಐತೆ ಅಂತ ಗೊತ್ತಿಲ್ಲ ಕಣ ನನಗೆ. ನಿಮ್ಗೆ ಗೊತ್ತಿಲ್ಲ? ಇಷ್ಟು 4-5 ವರ್ಷ ಆಯ್ತು ಹೇಳೇ ನನಗೆ ಗೊತ್ತು. ಎಕ್ಸಾಂಪಲ್ ಅನ್ಕೋ. ನಿನಗೆ ಗೊತ್ತಾ? ಅದೇ ಅವರು ಯಲಹಂಕಲ್ಲಿ ಇಡ್ತಾರೆ. ಸರಿ ಸರಿ ಸರಿ. ಸೊ ಇವಾಗ ನನ್ನ ಕ್ವಶನ್ ಇಷ್ಟೇ, ಹೇಳ್ತೀನಿ ಒಪ್ಕೊಂತಾರೋ ಒಪ್ಕೊಳ್ಳ ಅಂತ. ಮೋಸ್ಟ್ಲಿ ಒಪ್ಕೊಬೋದು, ಯಾಕಂದರೆ ಗುಡ್ ಫ್ರೆಂಡ್ಸು. ಲಾಸ್ಟ್ ಇಯರ್ ಅಲ್ಲ, ಲಾಸ್ಟ್ ಮಂತ್ ಇದು. ಲಾಸ್ಟ್ ಮಂತು. ಸೊ ಒಂದು ಮೆಮೊರೀಸ್ ಕೊಡಬೇಕಂದ್ರೆ ಬೇಕು, ಒಪ್ಕೊಂತಾರೆ ಅಂತ ಅನ್ಕೊತಾ ಇದ್ದೀನಿ ನಾನು. ಸರಿ, ಡೇಟಾಗಿ ಕೇಳ್ಬೇಡ. ತುಂಬ ಫ್ರೆಂಡ್ಸ್ ಅಂತ ಕೇಳಿದ್ದೀನಿ, ಅವರೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಮೊಬ್ಬನೇ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೆ. ಸಿ ಭೂಮಿಕಾ, ನಿಮ್ಮ ತಲೆ 150 ಎಕ್ಸ್ಪೆಕ್ಟೇಷನ್ ನೋಡ್ತಾ ಇರ್ಬೋದಲ್ಲ. ಇವಾಗ ಏನೋ ಅಂತ ಹೇಳ್ತೀನಿ ಅಂದರೆ, ಓಕೆ, ಟೇಕ್ ಇಟ್ ಈಸಿ, ಟೇಕ್ ಇಟ್ ಕಾಮ್, ಡೋಂಟ್ ಟೇಕ್ ಇಟ್ ಸೀರಿಯಸ್, ಆಯಿತಾ? ಸಾರಿ, ನಿಮ್ಮ ಮನೇಲಿ ನಿಮ್ಗೆ ಯಾರು ಇಷ್ಟ? ಅಪ್ಪ ಅಲ್ಲ, ಅಪ್ಪ ಅಮ್ಮ ಇಬ್ಬರು ಇಷ್ಟನೇ. ಸರಿ, ಒಂದು ಸ್ಟೇಜಲ್ಲಿ ಅಪ್ಪನೂ ಇಷ್ಟ ಆಗ್ತಿರ್ತಾನೆ. ಏನು ಕೇಳಿ ಸೇಫ್ ಗಾರ್ಡ್ ಮಾಡ್ತಾರೆ, ಕಂಫರ್ಟ್ ಝೋನ್ ಆಗಿರ್ತಾರೆ, ಕೇರ್ ಮಾಡ್ತಾರೆ ಅಲ್ವಾ? ಓಕೆ, ಆ ಥರ ಕಂಡೀಷನ್ ಇದ್ದಾಗ ದಿನ ಯಾರು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ? ಅಪ್ಪ. ಸರಿ, ಕಂಫರ್ಟ್ ಝೋನ್ ಅಂತ ಒಂದು ಕಾಮನ್ ಟಾಪಿಕ್. ನಿಮ್ಮ ಕಂಫರ್ಟ್ ಝೋನಲ್ಲಿ ಯಾರು ಇರುತ್ತೆ ಕಂಫರ್ಟ್ ಝೋನ್? ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಜ್ಜಿ. ಸೊ ಯಾರನ್ನ ಖುಷಿಯಾಗಿರ್ತಾರೆ, ಫ್ರೆಂಡ್ಸ್ ಕೂಡ ಇದೆ. ಸೂಪರ್. ಯಾರನ್ನ ಖುಷಿಯಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಹತ್ರ ಕಂಫರ್ಟ್ ಝೋನ್ ಇರುತ್ತೆ. ನಾದ್ರೆ ಒಂದು ಕಂಫರ್ಟ್ ಝೋನ್ ಇದೆಯಾ? ನಿಯರ್ ಕಂಫರ್ಟ್ ಝೋನ್. ಓಕೆ, ಏನೋ ಕೇಳ್ತಾ ಇದೆಯಾ? ಇನ್ನೂ ಕಂಪ್ನಿ ಮಾಡಲ್ಲ. ಮಚ್ಚ ಕೇಳ್ಬೇಕಂದ್ರೆ ಡೈರೆಕ್ಟ್ ಕೇಳ. ಓಕೆ, ಸರಿ ಬಂದ್ಬಿಟ್ಟು ಇವತ್ತು ಮಂಗಳವಾರ, ಇವತ್ತು ಒಳ್ಳೆ ದಿನ. ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿದ್ರು, ಇನ್ನು ಹೋಗಿಲ್ಲ, ಹೋಗ್ತೀನಿ. ನಾನೇ ದೇವತೆ. ನೀನೇ ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಇವತ್ತು ಕಾರ್ ತಗೊಂಡು ಬಂದು ಕಾರಲ್ಲಿ ಹೋಗ್ತಾರೆ. ನನ್ನ ಪ್ರಾಬ್ಲಮ್ ಇದೆ. ಆರಿಫ್ ಇರ್ತಾನೆ, ಆರಿಫ್. ಏನು ತಿನ್ನಿಸ್ತೀಯಾ? ನಾನು ತಿಂತೀವಿ ಇವತ್ತು. ಮತ್ತೆ ನೀನು ತಿಂತೀಯ? ನಾನು ನಿಜ ಇಲ್ಲ, ನಾನು ಚಿಕನ್ ಒಂದೇ. ಓಕೆ ಫೈನ್. ನಾನ್ ವೆಜ್ ಹೋಟ್ಲಿಗೆ ಹೋಗೋಣ. ನೀನು ಯಾರು ಗೊತ್ತಿರೋ ನಾನ್ ವೆಜ್ ಹೋಟ್ಲ್ ಆಯಿತಾ? ನಿಂಗೆ ಗೊತ್ತಿಲ್ಲ ಅಂದರೆ ನಾನೇ ಒಂದು ಹೋಟ್ಲು ಕರ್ಕೊಂಡು ಆಯ್ತು, ನೀನೇ ಕರ್ಕೊಂಡು. ಯಾವತ್ತಾದರೂ ತಳ್ಳುವ ಗಾಡಿ ಮಾಡೋ ನಾನ್ ವೆಜ್ ಊಟ ತಿಂದಿದ್ಯಾ? ಇಲ್ಲ. ಅಂತ ಒಂದು ಅಂಗಡಿಗೆ, ಅಂತ ಒಂದು ಹೋಟ್ಲಿಗೆ ಕರ್ಕೊಂಡು ಫೈನ್. ನೀವು ಹೇಳಷ್ಟು ಒಪ್ಪಂತಿಲ್ಲ ಅಂತ ಎಷ್ಟು ಯೋಚನೆ ಮಾಡ್ಬಿಟ್ಟು ದೇವ್ರೆ, ಕೈಸ್ ಫ್ಯಾಮಿಲಿ ಡನ್ ನಾಟಕ, ಬರೀ ನಾಟಕ. ಏನು ಅವ ನಾನು ಹಾಡ್ಬಿಟ್ಟು ನನಗೆ ಗೊತ್ತಮ್ಮ, ಒಪ್ಕೊಂಡಲ್ಲ ಆದ್ರೆ ಏನೇನು ಪ್ಲಾನ್ ಮಾಡಿದ್ದೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಥಾಟ್ ಇರ್ತದೆ ನನಗೆ. ಪ್ಲಾನ್ ಮಾಡಿದ್ದೆ ಇನ್ನೊಂದು? ಇನ್ನೊಂದೇನಿಲ್ಲ ಜಸ್ಟ್ ಇಷ್ಟೇ. ಹೇಳಿಲ್ವಾ ನಾಟಕ ಅಂತ? ಏನ್ ನಾಟಕ? ಸರಿ, ಏನ್ ಪ್ಲಾನ್ ಎರಡು ಪ್ಲಾನ್ ಮಾಡಿದೀನಿ ಅಂದ್ಬಿಟ್ಟು ಇನ್ನೊಂದು ಪ್ಲಾನ್ ಹೇಳೋ ಏನಿಲ್ಲ. ಒಂದು ಪ್ಲಾನ್ಗೆ ತುಸ್ಸಾಗ್ಬಿಟ್ಟಿದೆ. ಆಕ್ಚುಲಿ ಇದು ನಿನ್ನ ಹತ್ರ ಏನೋ ಮಾತಾಡ್ಬೇಕಾಯ್ತು ನಾನು ಅದಕ್ಕಿಂತ ಮುಂಚೆ. ನೀನು ಸ್ವಲ್ಪ ದೂರ ಹೋಗ್ಬೇಕಾಯ್ತು. ಮೈಕ್ ಇದೆ, ಆಫ್ ಮಾಡಬೇಕು ಮಚ್ಚ. ಸರಿನಪ್ಪ ಮಚ್ಚ. ಇವಾಗ ನಿಂಗೆ ಎಲ್ಲ ಗ್ಯಾಪಲ್ಲಿ ಬಂದು ವಿಷಯ ಎಲ್ಲ ತಿಳ್ಕೊಂಬಿಟ್ಟಿದ್ಯಾ. ನಾವು ಆಡಿಯೋ ತಿಂಗ್ ಭೂಮಿಕಾ ಕರ ಬರ್ತಾರೆ ಇಲ್ಲ ಮಚ್ಚ ಡೌಟು ಮಚ್ಚ ಬರೋದು. ಇವಾಗ ಏನೋ ಗ್ಯಾಪಲ್ಲಿ ಮಾತಾಡ್ದಲ್ಲ, ಏನು ಮಾತಾಡಿದೆ? ಅದೇ ಕಾರ್ ಇಕ್ಕಲ್ಲ ಅಂತ ಅನ್ಸಿತ್ತು. ಅನ್ಸ್ತಿತ್ತಲ್ಲ, ಮಾತಾಡ್ತಾ ಇದ್ದೆ. ಅದು ಬೆಟ್ಟಿಂಗ್ ಎಂಥದ್ದು ಇಲ್ಲ ಅಲ್ಲಿ ಮಚ್ಚ. ನಾನು ಮಾಡಿದ್ರೆ ಒಂದು ಕಂಟೆಂಟ್ ಸಪೋರ್ಟ್ ಮಾಡೋಕ್ಕಾಗಲ್ಲ ಮಚ್ಚ. ಆಗಲ್ಲ ಮಚ್ಚ, ಅದಕ್ಕೆ ನಾವು ಜಾಯ್ನ್ ಆಗ್ತೀರಿ ಅಂತ ಹೇಳ್ತಾರೆ. ನಂಗೆ ಆ ಥರ ಸಪೋರ್ಟ್ ಬೇಡ ಮಚ್ಚ. ಪರ್ಸನಲ್ ಕೆಲಸ ಕಂಡ್ರು ಬೇಡ ಮಚ್ಚ. 1-2 ನಿಮಿಷ ಇರು ಮಚ್ಚ, ಹಂಗೆ ಹೋಗಿ ಹುಡುಗನ್ನ ಹಿಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ಯಾ ಮಚ್ಚ. ಇಬ್ರು ಇದ್ರ ಅದಕ್ಕೆ ಬಿಟ್ಟೈತೆ ಏನು ಮಚ್ಚ?
3 ಜನ ಇದೆ ಬಿಟ್ಟೋತಾರಲ್ಲ. 3 ಜನ ಇದ್ರೆ ಕರ್ಕೊಂಡು ಹೋಗಿದ್ದೀವಿ. ಬಾರೋ ಮಚ್ಚ. ಇಲ್ಲ ಕರ್ಕೊಂಡು ಹೆಂಗಾದ್ರು ತಿರ್ಸ್ಕೊಂಡು ಇಲ್ಲೇ ಬರ್ತಾರಲ್ಲ. ಮಚ್ಚ ಇರ್ಲಿ ಬಿಡು ಮಚ್ಚ. ಮಚ್ಚ ಕೂಲ್ ಆಗಿರಿ. ಹುಡುಗಿನ ಪಾಪ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಏನು ನಾವು ನಿಲ್ಸಿರೋದು ನೀನ್ ತಾನೇ. ಮಾನ್ಸ ಇವತ್ತು ನಮ್ಮ ಏರಿಯಾದಲ್ಲಿರೋ ಚೀಪೆಸ್ಟ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಆ ಟೇಸ್ಟ್ ನೋಡ್ಬಿಟ್ಟು ರಿವ್ಯೂ ಕೊಡಬೇಕು. ಎಷ್ಟು ದೂರ ಅಂತ ಹೇಳು. ಇಲ್ಲಿಂದ ಒಂದು 10 ಕಿಲೋಮೀಟರ್ ಐತೆ ಅಷ್ಟೇ. 10 ಕಿಲೋಮೀಟರ್ ಅನ್ನಿಸ್ತದೆ ನೋಡಿದ್ರೆ. ಅದು ಯಾವ ಕಡೆ ಅಂತ ನನಗೆ ಗೊತ್ತಿಲ್ಲ, ಬಟ್ 10 ಕಿಲೋಮೀಟರ್ ಐತೆ. ಏನ್ ಹಿಂಗ್ ಬರ್ತೀವಿ, ಟ್ರಾಫಿಕ್ ಇರೋ 1 hour ವೆಯ್ಟ್ ಮಾಡ್ತೀವಿ ಅಷ್ಟೇ. ಗೈಸ್, ಇವತ್ತು ಫಾರ್ ದ ಫಸ್ಟ್ ಟೈಮ್ ಮಾನ್ಸ ನಮ್ಮ ವಿಡಿಯೋಲಿ ಕಾಣಿಸ್ಕೊತಾ ಇದ್ದಾಳೆ. ಮಾನ್ಸ, ಹೌ ಆರ್ ಯು? ಚೆನ್ನಾಗಿದ್ದೀನಿ. ಇಷ್ಟು ದಿನ ಬೇಕಾಗಿತ್ತು, 5 ವರ್ಷ ಬೇಕಾಗಿತ್ತು ಕಾಣಿಸ್ಕೊಳಕ್ಕೆ, ಪ್ರಾಪರ್ ಆಗಿ ಮಾತಾಡೋದಕ್ಕೆ. ಎಷ್ಟು ಇಂಟ್ರೋವರ್ಟ್ ಆಗಿದ್ಲು ಅಂದ್ರೆ ಇವಾಗ ತುಂಬಾ ಎಕ್ಸ್ಟ್ರೋವರ್ಟ್ ಆಗ್ಬಿಟ್ಟಿದ್ದಾಳೆ. ನಿಜಾನೇ ಮಜಾ ಹಿಡ್ಕ. ಗೈಸ್, ಫಾರ್ ದ ಫಸ್ಟ್ ಟೈಮ್ ಇವತ್ತು ನಾನು ಅದಕ್ಕೆ ಸೈಡ್ ಬಂದ್ಬಿಟ್ಟೆ ಹುಡುಗಿರ್ ಮಧ್ಯೆ ನಿಂತ್ಕೊಂಡು. ಸರಿ ಶೋಕಿ ಅಮ್ಮ, ಇದಕ್ಕೆಲ್ಲ ಶೋಕಿ ಅಂತಾರ? ಹೌದು. ಶೋಕಿ ಅಂದ್ರೆ ಹೆಂಗ್ ಗೊತ್ತಾ? ಹಿಂಗೆ ಬಟ್ ನಿಮ್ಮ ಅಪ್ಪ ಬೈತಾರ, ನಂಗೆ ಮಾಡಲ್ಲ. ಇದೇ ಕಾರ್ ಗೈಸ್. ನಮ್ಮ ಕಾರ್ ಸ್ವಲ್ಪ ಚಿಕ್ಕದು, ನಡ್ಕೊಳ್ಳಿ. ಒಂದು ರೇಂಜ್ ಅಲ್ಲಿ ಅದೇ, ಒಳ್ಳೆ ಪಿಕಪ್ ಅದೇ, ಮೈಲೇಜ್ ಅದೇ, ಅದಕ್ಕೆ ಈ ಕಾರ್ ತಗೊಂಡು. ಡೈಲಾಗ್ ಇರ್ತಿದ್ದಾನೆ, ನನ್ನ ಹೆಸರು ಮೇಲೆ ಕಾರ್ ಇದೆ, ನನ್ನ ಹೆಸರು ಮೇಲೆ ಬೈಕ್. ಸ್ವಲ್ಪ ಬಿಸಿ ಅದೇ, AC ಏನ್ ಮಾಡ್ತೀನಿ, 2 minutes ವೆಯ್ಟ್ ಮಾಡಿ, ಆಮೇಲೆ ಕೂಲ್ ಆಗುತ್ತೆ. ಏನ್ ಗೊತ್ತಾ, ಮಾನಸಕ್ಕೆ ಬರುತ್ತೆ, ಭೂಮಿಕಾ ಬರುತ್ತೆ ಕಾರು. ಏನ್ ಬರುತ್ತೆ ಮಚ್ಚ? ಹೌದು, ನಂಗೆ ಓಡ್ಸಕ್ ಬರುತ್ತೆ. ಯಾವಾಗ ಎಲ್ಲಿ ಕಲ್ತ ಹೇಳ? ಸ್ಕೂಟಿ ಓಡಿಸಿದ್ ನೋಡಿದೆ ನಾನು. ಕಾರ್ ಯಾವಾಗ ಓಡಿಸ್ತೀಯ ನೀನು? ನಾನು ಹೋಮ್ ಡ್ರೈವಿಂಗ್ ಅಲ್ಲಿ ಲೆಸನ್ಸ್ ಕ್ಲಾಸಸ್ ತಗೊಂಡಿದ್ದೀನಿ. ಯಾವ್ದು ಟಿವಿಲಿ ಬರುತ್ತಲ್ಲ, ಫೋನಲ್ಲಿ ಬಳಸೋತರ? ಇಲ್ಲ ನಿಜವಾದ ಡ್ರೈವಿಂಗ್ ಕ್ಲಾಸಸ್, ಅದರ ಲೈಸೆನ್ಸ್ ಇದೆ. ಕರ್ಕೊಂಡು ಹೋಗ್ತಾನೆ. ಇಷ್ಟು ದಿನ ಬದುಕಿನಿ ಅಂದ್ರೆ ಕಾಣಿಸ್ತಾ ಇಲ್ಲ, ಸೇಫ್ ಆಗಿದ್ದೀನಿ. ಗಾಡಿಲಿ ಬರೋದು ಇಷ್ಟು ದಿನ. ಮುಂಚೆ ಕಾರಲ್ಲಿ ಬರ್ತಾ ಇದೆ ನನ್ಗೆ ಗೊತ್ತಾ. ಸುಮ್ಮನೆ ಯಾಕೆ ಕಾರ್, ಸುಮ್ಮನೆ ಟೈಮ್ ಹಿಡಿತದೆ ಅಂತ ವೆಹಿಕಲ್ ಬರ್ತಾ ಇದೆ. ಮುಖಗಳು ಇವಾಗಲೇ ನೋಡಕ್ ಚೆನ್ನಾಗಿದೆ, ಶೆಕೆ ಸುರಿದ್ರೆ ನೋಡಕ್ ಆಗಲ್ಲ, ಅದಕ್ಕೆ AC ಆನ್ ಮಾಡ್ತೀವಿ. ಇವ್ರ ಮುಖ ಇವಾಗಲೇ ನೋಡಕ್ ಚೆನ್ನಾಗಿಲ್ಲ ಅನ್ನೋ ತರ ಏನೇನೋ ಹೇಳ್ತಾರ. ನೋಡು ಭೂಮಿಕಾ, ಇವಾಗ ನೀನ್ ನೋಡ್ಕೊಂಡಿಲ್ಲ ಹಿಂದೆಗಡೆ, ಹಂಗೆ ಬಂದ್ಬಿಟ್ಟ. ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗಿರಲ್ಲ ಊಟ ಮಾಡೋದು. ನೋಡಿ ಗುದ್ತಾ ಇದಾವೆ. ಏನ್ ಮಚ್ಚ ಏನೋ ಮಾತಾಡ್ತಾ ಇದ್ರಿ? ಏನ್ ಮಚ್ಚ ಅದು? ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೋತೀನಿ. ಸರಿ ಬರ್ರ. ಫುಡ್ ಕೋರ್ಟ್ ಎಲ್ಲ ಬರ್ದಾಯ್ತಾ? ನಾನು ಒಂದೇ ಬರ್ತಿರೋದು. ಮಚ್ಚ ಬೈಲ್ ನಮ್ಗೆ ಒಂದು ಬ್ರೋ ಕೋಡ್ ಇದೆ ಮಚ್ಚ. ಇಲ್ಲ, ಕುತ್ಕೋ ಮಚ್ಚ, ಕುತ್ಕೋ. ಅವತ್ತು ಒಂದೇ ದಿನ, ಮತ್ತೆ ಬಿನಿತಾ ಮ್ಯಾಮ್. ಮಚ್ಚ ನೀನು ಸೂಪರ್ ಮಚ್ಚ, ನೀನು ಸೂಪರ್ ಮಚ್ಚ. ನೀನು ಮಚ್ಚ ಹಿಂಗೆ ಮಾಡಿ ನಾನು ಇದು ಬೆಂಬಲಿಸ್ ಬಂದ್ಬಿಟ್ಟಿದ್ದೆ. ಹೌದೌದು, ನೀನು ಸರಿಯಾಗಿ ಮಾಡಿದ್ಯಾ. ಸಾರಿ ಮನುಪ್ರಿಯಾ. ಏನ್ ಲೇಟ್ ಆದ್ರೆ ಏನ್ ಮನುಪ್ರಿಯಾ ಫ್ರೆಂಡ್ ಮಾನ್ಸ? ಪ್ರಿಯಾ ಫ್ರೆಂಡ್ ಮಾನ್ಸ ನೀವು ಫ್ರೆಂಡ್ ಅಲ್ಲ. ಮನುಪ್ರಿಯಾ ಫ್ರೆಂಡ್ ಮಾನ್ಸ ಅಂದ್ರು ಏನು, ನನ್ ಫ್ರೆಂಡ್ ಮಾನ್ಸ ಅಂದ್ರು ಏನು? ಫ್ರೆಂಡೇ. ಫ್ರೆಂಡ್ ಹೆಂಗಾಗುತ್ತೆ ಅದು? ನೀನ್ ಬಾಯ್ ಮುಚ್ಕೊಂಡಿರು, ನೀನ್ ಎಲ್ಲ ಆಯ್ತದ. ಬರೀ ಇಂಥದೆಯ ಮಚ್ಚ ಹಂಗೆ ಸ್ವಲ್ಪ ರಿವ್ಯೂ ಕೇಳಬೇಕು. ಆ ಕಡೆ ಮುಖ ಇಕ್ಕು ಮಚ್ಚ, ಸರಿ ಕ್ಯಾಮ್ರಾ ಇಕ್ಕು ಮಚ್ಚ. ಗೈಸ್, ಹೌ ಇಸ್ ಕಾರ್ಯ? ಮಚ್ಚ ಮಾನಸ ಜೋಕ್ ಆಗ್ತಾ ಇದೆ. ಪರವಾಗಿಲ್ಲ ಮಚ್ಚ, ಎಲ್ರು ಬೆಳಿತಾವ್ರೆ, ಇಟ್ಸ್ ಓಕೆ. ಕಂಫರ್ಟೇಬಲ್ ಆಗಿದ್ಯಾ? ಪೀಸ್ ಕೂತೀರಾ? ಕೂಲಾಗಿ ಗಾಳಿ ಬರ್ತಾ ಇದೆಯಾ? ಒಂದು ನಾರ್ಮಲ್ ಕಾರ್ ಅಥವಾ ಒಂದು ಒಳ್ಳೆ ಕಾರ್ಗಿರೋ ಎಲ್ಲ ಫೆಸಿಲಿಟೀಸು, ಫೀಚರ್ಸು, ಫೀಲ್ ಸಿಗ್ತಾ ಇದೆಯಾ? ಓಕೆ. ನೀವೆಲ್ಲ ದೊಡ್ಡ ಕಾರಲ್ಲಿ ಓಡಾಡೋರಲ್ವಾ, ಈ ಕಾರೆಲ್ಲ ಹೆಂಗ್ ಬರ್ತೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೋಡಿ ಗಾಯ್ಸ್, ನಾವು ಹೇಳಿದ್ರಿ, ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಹೋಟ್ಲು ಕರ್ಕೊಂಡು ಹೋಯ್ತೇನೆ, ರೋಡ್ ಕರ್ಕೊಂಡು ಬರ್ತೀನಿ ಅನ್ನ. ರೋಡ್ ಹೆಂಗಿದ್ರೆ ಏನ್ ಮಚ್ಚ? ತೇಜಸ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇಲ್ಲ. ಏನ್ ಸ್ಟ್ಯಾಂಡರ್ಡ್? ಫಸ್ಟ್ ಟೈಮ್ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಗೆ. ಕರ್ಕೊಂಡು ಹೋಗ್ತಾ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತಿದ್ದಾನೆ. ಏನ್ ಮಾಡ್ಬೇಕು ಹೇಳಿ? ಈ ಟೆನ್ಷನ್ ಕೊಟ್ಬೇಡ ಕಣೋ. ಚಿಕನ್ ತಿನ್ಸ್ಬಿಡ್ತೀನಿ ಅನ್ಬಿಟ್ಟು ಚಿಕನ್ ಅಂಗಡಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಯಾಕಂದ್ರೆ ಚಿಕನ್ ಅಂಗಡಿ ಈ ಕಡೆ ಇದೆ ಮಚ್ಚ. ಚಿಕನ್ ಅಂಗಡಿ, ಐ ಮೀನ್ ಹೋಟ್ಲ್ ಅಂಗಡಿ, ಚಿಕನ್ ಹೋಟ್ಲು. ಇವಾಗ ರಿಯಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣನ್ಗೆ ಕಾಸ್ಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಕಮ್ಮಿ ಸಿಗ್ತಾ ಇದೆ. ಎಲ್ಲ ಸಿಗ್ತಾ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಕಣ. ಮಾನ್ಸ ಏನ್ ಗೊತ್ತಾ, ಎಲ್ರು ಎಲ್ಲಾದ್ರಲ್ಲೂ ಪ್ರ್ಯಾಂಕ್ ಮಾಡ್ತಾ ಇರ್ತಾರೆ. ನಾನು ಇವತ್ತು ಇದ್ರಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೀನ್ ಪ್ರಾಂಕ್ ಮಾಡಿ ಮತ್ತೆ ಕಾಲೇಜ್ ಹತ್ರ ಬಿಡ್ತೀಯಾ ಅಂತ. ಹೆಂಗೆ
ಮಚ್ಚ ಇದಕ್ಕಂತೆ ಲೈಫಲ್ಲಿ ಜೀವನದಲ್ಲಿ ನಾನ್ ಬರಲ್ಲ. ಲೈಫಲ್ಲಿ ಒಂದ್ ಜೊತೆ ಬರಲ್ಲ. ಆಮೇಲೆ ನಾನು ಬರಲ್ಲ. ಕರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ಯಾ ಕಾಲೇಜ್ ಹತ್ರ? ಒಂದೇ ರೋಡ್ ನ ಒಂದ್ 3 ಸತಿ ರೌಂಡ್ ಹಾಕಿದೀವಿ ನಾವು. ಇಲ್ಲ 3 ಸತಿ ಅಂತ ಏನ್ ಡೌ ಮಾಡ್ತೀವಿ ಭೂಮಿಕಾ, ನೀನಾದ್ರೂ ನಿಜ ಹೇಳ್ಬೇಡ್ದ. ಬರೀ ಕೋಳಿ ಅಂಗಡಿ ಮುಂದೆ ತಂದು ನಿಲ್ಸ್ಬಿಡ್ತಾನೆ, ನಾವೇ ಕಟ್ ಮಾಡೋ ತರ. ಕೋಳಿ ಅಂಗಡಿ ಅಂತ ಕೇಳಿದ್ಲು. ಕೋಳಿ ಅಂಗಡಿ ಹೋಗ್ತೀಯ ಮಚ್ಚ, ಹೋಗ್ತೀಯ ಮಚ್ಚ? ಇರು ಜೋಕ್ ಮಾಡಿದೆ. ಕೋಳಿ ಅಂಗಡಿ ಮುಂದ್ಗಡೆ ಹೋಟ್ಲ್ ಅದೇ ಕ್ಲೋಸ್. ಇದೇನ ಹೋಟ್ಲು? ಹೋಟೆಲ್ ಎಲ್ಲ ಅದು ಗಾಡಿ. ಅದ್ರ ಮುಂದೆ ಇನ್ನೊಂದು ಹೋಟ್ಲ್ ಐತೆ, ಅದು ಕೂಡ ಸೇಮ್ ಅದೇ ತರ ಹೋಟ್ಲ್. ನಾನು ಹತ್ಕೊಂಡ್ಬಿಡ್ತೀನಿ. ಇಷ್ಟಕ್ಕೆಲ್ಲ ಹತ್ಕೊಂಡ್ಬಿಡ್ತೀನಿ. ಭೂಮಿಕಾ ಗೈಸ್, ಭೂಮಿಕಾ ಹೇಳೋದು ಯಾವ ತರ ನೋಡಿರ ಗೈಸ್ ನೀವು? ಇವತ್ ನೋಡಿದ್ರೆ ಕಮೆಂಟ್ ಹೋಗಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸರಿ ಬಿಡು, ಬೇಜಾರಾಗಬೇಡ. ಹೋಟ್ಲಿಗೆ ಕರ್ಕೊಂಡು ಬಂದಿರೋದು. ಡೋರ್ ಓಪನ್ ಮಾಡು. ಹೌದಾ ನೋಡೋಣ. ಓಪನ್ ಮಾಡು. ಹೆಂಗೆ ಮಚ್ಚ ರಘುರಾಮ್ ಗಾಡಿಲೇ ಇಲ್ಲ ಇದು. ಹೌದಾ? ಅವ್ನ ಗಾಡಿಲಿ ಈ ಕಡೆ ಐತೆ, ನನ್ನ ಗಾಡಿ ಈ ಕಡೆ ಐತೆ. ಸೊ ಫೈನಲಿ ಗೈಸ್, ನಾವು ಒಂದು ಹೋಟ್ಲಿಗೆ ಬಂದಿದ್ದೀವಿ. ಹ್ಯಾವ್ ಯು ಎವರ್ ಈಟನ್ ಹಿಯರ್? ಯಾ ನೀನು ತಿಂದಿಲ್ವಾ? ಹೌದು, ನಾರ್ಮಲ್ ಏನು ತಿಂತೀಯ ಊಟ ಅಂದ್ರೆ? ಮೀಲ್ಸ್ ಉಡುಪಿಲ ಆಂಧ್ರ ಸ್ಟೈಲ್ದು. ಗೋ ವಾಶ್ ಯೋರ್ ಹ್ಯಾಂಡ್. ಈಗ ಮಾಡೋ ಅಂದ್ರೆ ಮಗ ವಾಶ್ ಮಾಡ್ತಿರೋದಿಲ್ಲ. ಶರ್ಟ್ ಆಗಲಿ ಹಂಗೆ ಬಿಡಬೇಕಾಗಿತ್ತು. ನೀನು ಸ್ವಲ್ಪ ಜಿಡ್ ಏನು ಅನಿಸ್ತಾ ಇಲ್ವಾ? ಜಿಡ್ ಅನಿಸಿಲ್ಲ ನಾನು. ಅದೇ ಗಲೀಜಿಲ್ಲ ಕೈ ತಿಂತೀಯ ನೀನು. ತಿನ್ಕ ನನಗೆ. ಎಲ್ಲಿ ಟ್ಯಾಪ್ ನಿಲ್ಸು ಬಾ. ನಾನಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟ್ಯಾಪ್ ನಿಲ್ಸು. ಇದೊಂದು ಪ್ರೊಸೀಜರ್ ಇದೆ. ನಾನು ಓಪನ್ ಮಾಡಿದ್ರೆ ನಿನ್ನ ಕೈ ತೊಳ್ಕೊಂಡು ನಿಲ್ಲಿಸ್ಬೇಕು. ಅಕಸ್ಮಾತ್ ನೀನು ಆನ್ ಮಾಡಿದ್ರೆ ಮಾಂಸ ಕೈ ತೊಳ್ಕೊಂಡು ನಿಲ್ಲಿಸ್ಬೇಕು. ಮಾಂಸ ಕೈ ತೊಳ್ಕೊಂಡು ನಿಲ್ಸು. ಹಾಂ ಆರಿ ನಾನು ಇಟ್ಕೊಳ್ತೀನಿ. ಪ್ರೊಸೀಜರ್ಸ್ ಏನೇನಾದ್ರು ಕೇಳ್ಬಾರ್ದು ಸೊಸೈಟಿ ಅಲ್ಲ. ಭೂಮಿಕಾ ವಾಟ್ಯಾ ಯಾಕೆ ಇಷ್ಟು ಡೆಲ್ಲ ಕಾಣಿಸ್ತಾ ಇದೆಯಾ ನೀನು? ಕುಷ್ಕ ತಿಂತ್ಯಾ? ಕುಷ್ಕ ಇಲ್ಲಿವರೆಗೂ ಒಂದು ಕುಷ್ಕ ಮೆನ್ಯೂಲ್ ಅಷ್ಟಿದ್ರು ಕುಷ್ಕ ಸಾಕ ನಿಮಗೆ? ಮಾಂಸ ಹಾಫ್ ಕುಷ್ಕ. ಒಂದ್ ತಗೊಳ್ಳೋಣ ಶೇರ್ ಮಾಡೋಣ. ಯಾರು ಮಾಡ್ತೀನಿ ಇವಾಗ. ಏನಂದ್ರೆ ಇಲ್ಲಿ ಏನೇನಿದೆ ಮಚ್ಚ, ನಾನು ಆರ್ಡರ್ ಮಾಡ್ತೀನಿ. ನಿಂಗೆ ಒಂದು ಕುಷ್ಕ ಆರ್ಡರ್ ಮಾಡ್ತೀನಿ. ಇವನು ಎಲ್ಲೋ ಕಾಲೇಜಿಂದ 10 ಕಿಲೋಮೀಟರ್ ದೂರ. 10 ಕಿಲೋಮೀಟರ್ ಅಂತ ನಿನ್ಗಲ್ಲ, ನಾನು ಮಾನಸ ಹೇಳಿದ್ದು. ಆಯ್ತು, ಮಾನಸ ಆಗಿ ನಾನು ಕಾಮಿಡಿ ಮಾಡಿದ್ದೊಳಗೆ 10 ಕಿಲೋಮೀಟರ್ ಹೆಂಗ್ ರಿಯಾಕ್ಟ್ ಆಗ್ತಿಲ್ಲ ಅಂದ್ಬಿಟ್ಟು. ಕಾಲೇಜ್ ಪಕ್ಕ 10 ಕಿಲೋಮೀಟರ್ಗೆ ರಿಟರ್ನ್ ಬಸ್ ಎಷ್ಟು ಲೇಟ್ ಆಗಲ್ಲ. ನೀನು ಯಾವ್ದೋ ಬ್ರೋಕೊಂಡು ನಿಂದು. ಸರಿ 10 ಕಿಲೋಮೀಟರ್ಸ್ ತಾನೇ. 10 ಕಿಲೋಮೀಟರ್ ದೊಡ್ಡದ 100 ಮೀಟರ್ ದೊಡ್ಡದ? 10 ಕಿಲೋಮೀಟರ್. ನೋಡು ಅರ್ಥ. ಇದೆಲ್ಲ ನಾವು ಸೇಫ್ಟಿಗೋಸ್ಕರ ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಕರ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ನೀವು ಮತ್ತೆ ರಿಟರ್ನ್ ಹೋಗ್ಬೇಕು ಮನೆಗೆ. ನಂಬಿಕೆ ಇಲ್ಲ. ನಂಗೆ ನಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಪಾಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ. ಏನು ಮಚ್ಚ, ನಾವು ಸ್ಟಾರ್ಟು ಮಾಡಿಲ್ಲ, ಮುಟ್ಲು ಇಲ್ಲ, ತಿರ್ತಾ ಇದ್ದಿಲ್ಲ ಮಚ್ಚ. ವೇಟ್ ಮಾಡ್ತೀವಿ. ಸರಿ. ಬಿರಿಯಾನಿ ಏಲಕ್ಕಿ ಗಮ್ಮತ್ ತಿನ್ನು ನೋಡೋಣ. ನನಗೆ ಏಲಕ್ಕಿ ಇಷ್ಟ. ನೀನು ಹೇಳಿರೋದಕ್ಕಾದ್ರೂ ತಿನ್ಬೇಕು. ಯಾವತ್ತಾಗಲಿ ಫೋರ್ಸ್ಗೋಸ್ಕರ ತಿನ್ಬೇಡ ಭೂಮಿಕಾ. ಬಿಯು ಆ್ಯಕ್ಚುಲಿ ನನ್ನ ಚಿನ್ನು ಅಂತ ಒಬ್ಬರಿದ್ದಾನೆ, ಒಬ್ಬ ಇದ್ದಾನೆ. ಅವ್ನು ತುಂಬ ಹತ್ರ ಹಾರ್ಟಿಂಗ್ ನನಗೆ. ಅವ್ನು ನಿನ್ನ ಮೀಟ್ ಆಗಬೇಕು ಅಂತ ಹೇಳ್ತಾ ಇದ್ದ. ಅವ್ನು ಹೇಳ್ದಾಗ ಸದ್ಯದಲ್ಲೇ ಮೀಟ್ ಆಗೋಣ. ಭೂಮಿಕಾ ನೀವು ಅನಿಸಿದ್ದಾನೆ. ಅದೆಲ್ಲ ಸೀಕ್ರೆಟ್. ಜೂನ್ 6 ಬಂದ್ಬಿಟ್ಟು ಗೊತ್ತಾಗುತ್ತೆ. ಯಾವ್ದು ಜಯಮೋಹನ್ ಪ್ಯಾಲೇಸ್ ಐತಲ್ಲ ಅಲ್ಲೇ ಅಲ್ಲ ಮಚ್ಚ? ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಮಚ್ಚ. ಅದು ನನಗೆ ಇನ್ನೂ ಫ್ಯಾಕಲ್ ಇದ್ದೀನಿ. ಎಷ್ಟು ಜಲ್ದಿ ಮದುವೆ ಆಗ್ತಾ ಇದೆ. ಮದುವೆನೇ ಆಗ್ತಾ ಇರೋದು. ಜೂನ್ 6 ಇನ್ವಿಟೇಷನ್ ಪ್ರಿಂಟ್ ಆಗ್ತಾ ಐತೆ. ಸುಳ್ಳ ನಿಜನಾ? ಏನ್ ಸುಳ್ಳ ನಿಜನಾ? ಅವ್ರು ಏನೇನು ಅನ್ಕೊಂತಾರೋ ನಿಂಗೆ ಇನ್ವಿಟೇಷನ್ ಕೊಟ್ಟಾಗಲೇ ಗೊತ್ತಾಗೋದು. ನಾವು ಬಿಡು, ನಂಗೆ ಹೇಳೋದು. ರಿಸೆಪ್ಷನ್ ಹುಡುಗನ ತೋರಿಸಿದ್ರಪ್ಪ ನಂಗೆ. ಜೈ ಮಹಲಲ್ಲಿ ಹುಡುಗನ್ ತೋರಿಸಿದಕ್ಕೆ ನಾನು ಶಾಕ್ ಆಗ್ಬಿಟ್ಟೆ. ಮದುವೆ ಧರ್ಮಸ್ಥಳದಲ್ಲಿ. ನಿಜ ಮದುವೆ ಆಗ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ? ಲವ್ ಮ್ಯಾರೇಜು ಸಿನ್ಸ್ 7 years. ಇಲ್ಲ ಸಿನ್ಸ್ ಒಂದು 5 years. ಅಲ್ಲ ಭೂಮಿಕಾ? 5 years ಲವ್ ಮ್ಯಾರೇಜ್ ಬಿಚ್ಚ ನಿಂದು.
10 years ನಮ್ದು ಮಚ್ಚ ನಮ್ದು ನಮಗೆ ಯಾವ ಗರ್ಲ್ ಫ್ರೆಂಡೇ ಇಲ್ಲ ಸಿಂಗಲ್ಸ್ ಟೈಮ್ ಬರ್ತದೆ ಮಚ್ಚ ಬೇಜಾರಂದ್ರೆ ಆ ಟೈಮ್ ಬಂದ್ರೆ ತುಂಬ ಲೇಟ್ ಆಗಿರುತ್ತೆ ಮಚ್ಚ. ಅಂದ್ರೆ ನಿಮ್ಗೆ ಬರಲ್ಲ ಟೈಮ್ ಬಂದಿದ್ದೀವಿ ಅಂತ ಒಂದು ಎಸಿ ಆಗ್ತದೆ ಅಣ್ಣ ಬ್ರೋ ಲೇ ಇನ್ವಿಟೇಷನ್ ಕೊಡು ಲೇ ಹುಡುಗನ್ ಕೂಡ ತೋರಿಸ್ಬೇಕು ಅಣ್ಣ. ನಾನೇ ಶಾಕ್ ಆಗೋದೆ ನೀವು ಹೆಂಗೆ ಮನೆಯವ್ರು ಒಪ್ಕೊಂಬಿಟ್ರಿ ಹುಡುಗನ ಮತ್ತೆ ಫೋಟೋ ಇದೆ ಅನ್ಸುತ್ತೆ ತೋರಿಸ್ತೀನಿ. ಇದೆ ಅನ್ಸುತ್ತೆ. ಹೌದಾ ಇದೆ ತೋರಿಸು ಡಿಲೀಟ್ ಆಗೋಯ್ತಾ ಇಲ್ಲ ಒಂದು ನಿಮಿಷ ಹುಡುಕ ಕಾಣುತ್ತಾರೆ ನಾಳೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಓಕೆ ಅನ್ನೋದಕ್ಕೆ 24 hours ವೇಟ್ ಮಾಡ್ಬೇಕು ನಾವು. ಇಟ್ಸ್ ಓಕೆ ವೇಟ್ ಮಾಡ್ತೀವಿ ನಾವು. ನನ್ನ ಫ್ರೆಂಡ್ ಬೇರೆ ಬಂದ್ಬಿಟ್ಟ. ಯಾರು ಗೊತ್ತಾ ಮಜಾರದ್ ಈ ಕಡೆ? ನೀನು ಅಯ್ಯೋ ಬರಲ್ಲ ಈ ಕಡೆ. ಯಪ್ಪ ನಾ ಸ್ಟೋರಿ ನೋಡ್ತಾ ಇದ್ದೀನಿ ಎಲ್ಲ ದೊಡ್ಡ ದೊಡ್ಡ ಹೋಟ್ಲು. మీ చిరునవ్వు మీ నడక ಗೈಸ್ ಕಳ್ರೋ ಗ್ಯಾಪಲ್ಲಿ ನನ್ನ ಫೋನ್ನ ಕದ್ಬಿಟ್ಟಿದ್ದಾರೆ. ನನ್ನ ಗೊತ್ತು ಯಾರ ಹತ್ರ ಇತ್ತು ಅಂತ. ಇವಾಗ ನಾನು ಬೇಕು ಅಂತಲೇ ಫೋನ್ನ ಕೇಳಲ್ಲ, ಯಾಕಂದರೆ ಹೊರಗೆ ಫೋನ್ ತಗೊಂಡು ಕೊಡ್ತಾರೆ. ಮಚ್ಚ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆಯಲ್ಲ. ಅದೇ ಲಾಂಗ್ ಡ್ರೈವ್ ಈ ನಜಿ ಅದೆಲ್ಲ ಕಣ. ಈಗ ನಾನು ಐಟಮ್ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತೈತೆ. ಹೌದಾ? ನಮ್ಮ ಕೇಳಿದ್ರೆ ಸರಿಯಾಗಿ ಬಿಡ್ತಾರಲ್ಲ. ಹೌದಾ ಮಮ್ಕ? ಒಂದು ಐಟಮ್ ಇತ್ತು ಮಿಸ್ ಆಗೈತೆ. ಗೊತ್ತಾ ನಿಂಗೆ? ಭೂಮಿಕಾ ಬೈಗನ್ ಇಲ್ಲ ಮಚ್ಚ ಅದು ಮಿಸ್ ಆಗಲ್ಲ ಮಚ್ಚ, ಅದು ಇರ್ತದೆ. ಅದು ಮಿಸ್ ಆಗೋಗಿದೆ. ಮಾತೇ ಇಲ್ಲ ಅದು. ಸರಿ ಎನಿವೇಸ್ ನನ್ನ ಫೋನ್ ಕಾಣಿಸ್ತಾ ಇಲ್ಲ. ಯಾರು ತಗೊಂಡಿರಾ? ಯಾರು ತಗೊಂಡಿಲ್ವಾ? ಪಕ್ಕನಾ? ಶೋರ್? ಎಲ್ಲ ಕಣ್ಮುಂದೆ ಸ್ವಲ್ಪ ಹಿಂದಕ್ಕೆ ಹೋಗಿ ಹೆಂಗೆ ಮಚ್ಚ ಇರೋ ಒಂದು ವಿಷಯ ನೀನು ಗಾಡಿಯಲ್ಲಿ ಇರ್ಲಿಲ್ಲ. ಆಕ್ಚುಲಿ ಪೇಮೆಂಟ್ ಎಲ್ಲ ಆ ಫೋನಲ್ಲೇ ಮಾಡೋದು. ನೀವೆಲ್ಲ ಪೇ ಮಾಡಿ ಫೋನ್ ಸಿಗ್ತದೆ ನಾನು ಪೇ ಮಾಡ್ತೀನಿ. ಇಲ್ಲ ಪೇ ಮಾಡ್ಬೇಕಮ್ಮ. ಇಲ್ಲ ಒಂದು ನಿಮಿಷ ವಿಡಿಯೋ ಮಾಡ್ತೀನಿ ಅಂತ ಹೇಳು. ವಿಡಿಯೋ ಮಾಡ್ತೀನಿ ಅಂತ. ನಿಜ ಫೋನ್ ಆದ್ರೆ ಇಲ್ಲ ನಾನು ಮೆಜಿಷಿಯನ್ ಮ್ಯಾಜಿಷಿಯನ್ ಕಾಸ್ಟ್ ಕೊಡೋ ಟೈಮ್ ಬಂದಾಗಲೇ ಮ್ಯಾಜಿಕ್ ಟ್ರಿಕ್ಸ್ ಬರ್ತವೆ ನಿಂಗೆ. ನನಗೆ ಗೊತ್ತಾಯ್ತು ಅದಕ್ಕೆ ಎಲ್ಲ ಗೊತ್ತಾಗೈತಿ ನಿಮ್ಗೆ. ಕಳ್ಳ ಪ್ರಮೋದ ಅಲ್ಲ ನನ್ನ ಕಾರೇ ತಗೊಂಡು ಹೋಯ್ತವನೆ. ಈ ಥರ ಭೂಮಿಕಾ ಮನೆಗೆ ತಾನೇ ಹೋಗ್ಬೇಕು. ನಾನು ಇದೀನಿ ಗೈಸ್. ಆ್ಯಕ್ಚುಲಿ ಫೋನ್ನ ಪಾಸ್ ಮಾಡಿದ ಭೂಮಿಕಾ ಆದರೆ ಕೀನ ಮಾನ್ಸ ಪಾಸ್ ಮಾಡಿದ್ದಾಳೆ. ಸೊ ಅದ್ರ ರಿಸಲ್ಟ್ ನಮ್ಗೆ ಏನಾದ್ರು ಲೇಟ್ ಆಗ್ತೈತೆ, ಇವಳೇನಾದ್ರು ಶೂಟ್ಗೆ ಲೇಟ್ ಆಗುತ್ತೆ ಅಂದರೆ ಕಾರಣ ಮಾನ್ಸ. ಸೊ ಬಂದ. ಸೊ ಗೈಸ್ ಹೌ ವಾಸ್ ದ ಸೆಮಿ ಡೇ? ಹಾಫ್ ಡೇನು ಅಲ್ಲ ಸೆಮಿ ಡೇ. ಇದೇನು ಅಲ್ಲ, ಕಾಲೇಜ್ ಪಕ್ಕ ಬಂದ್ಬಿಟ್ಟು 10 ನಿಮಿಷದ ಕೆಲಸ ಬರೀ ಕಲರ್ ಕನಸ್ ತೋರಿಸ್ಬಿಟ್ಟು ಕರ್ಕೊಂಡು ಹೋಗೋ ಜಾಗ ಬೇರೆ ಇತ್ತು. ಆ ಕಡೆ ಬೇಡ ಅನ್ನೋದು ಈ ಕಡೆ ಬಂದಿದ್ದೆ ಅಷ್ಟೇ. ಎಲ್ಲ ಅಂಗಡಿ ಕ್ಲೋಸ್ ಇತ್ತು. ಆ ಕಡೆ ಕೇಳು ಆರಿಫ್ ಕ್ಲೋಸ್ ಇತ್ತ ಮಚ್ಚ ಅದು. ಸುಳ್ಳು ಹೇಳ್ಬೇಡ, ಕ್ಲೋಸ್ ಇತ್ತು ತಾನೆ. ನಿಜ ನಾನ್ ತೋರಿಸಿದ ಅಂಗಡಿ ಕ್ಲೋಸ್ ಇತ್ತು. ಅದ್ರ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇತ್ತು. ಅಲ್ಲಿಗೆ ಕರ್ಕೊಂಡು ಚೆಕ್ ಮಾಡ್ತಾನೆ ಅಂತ ಕಳ್ಸಿದ್ದನ್ನ. ಅದೆಷ್ಟು ದೂರ ಇದೆ? ಪಕ್ಕದಲ್ಲೇ ಇತ್ತಲ್ಲ ಕಾಲೇಜ್ ಪಕ್ಕದಲ್ಲಿ ತಾನೆ. ಹೋಗ್ಲಿ ಬಿಡಿ, ಒಳ್ಳೆ ಊಟ ಮಾಡಿಸ್ದ ತೇಜಸ್ಸು. ಇವಾಗ ನಮ್ಮನ್ ಮನೆಗೆ ಜಾಬ್ ಆನ್ ಮಾಡ್ಬಿಟ್ರೆ ಸಾಕು. ಥ್ಯಾಂಕ್ ಯು ತೇಜಸ್, ಥ್ಯಾಂಕ್ ಯು. ಮತ್ತೆ ಮನೆ ನಾವೆಲ್ಲ ಇದ್ದ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಣಿಸ್ಕೊಂಡಿಲ್ಲ. ಸೋಷಿಯಲ್ ಸರ್ವಿಸ್ ಅಲ್ಲ, ಇದೊಂದು ಸಪರೇಟ್ ಸ್ಪೆಷಲ್ ಸರ್ವಿಸ್ಗಳೆಲ್ಲ ಮಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ಗೆ ಅಂತೆಲ್ಲ. ಟೇಕ್ ಇಟ್ ಈಸಿ. ಓಕೆ. ಏನ್ ಮಾಡ್ತಾವ್ ಕಳ್ಳ ಒಳಗಡೆ ಕುತ್ಕೊಂಡು? ಮಚ್ಚ ಇದನ್ನೆಲ್ಲ ನೋಡಿ ಹಲೋ ಇನ್ನೊಂದು ಸ್ವಲ್ಪ ದಿನದಲ್ಲೇ ಭೂಮಿಕಾಗೋದು ಈ ಥರದ್ದು ಇನ್ವಿಟೇಷನ್ ಬರ್ತದೆ. ಲೋನಿ. ಓಕೆ ಮನ್ಸ ಸಿಯೋ ಬಾಯ್. ಬಾಯ್ ಮಚ್ಚ. ನೀನು ಹೋಗ್ತಾ ಇದೆಯಾ ಕಾಲೇಜ್ ಹತ್ರ ಹೋಗ್ತೀನಿ. ಅತ್ತಲ್ಲಿ ಬಾಯ್ ಮಾಡಿ ಸರ್. ಕಾಲೇಜ್ ಭೂಮಿಕಾ ನಿನ್ನ ಬ್ಯಾಗ್ ವೈಟ್ ಅನ್ಸಲ್ಲ ಎಲ್ಲವ? ಇಲ್ಲೇ ಇದೆ. ಇಲ್ಲೇ ಇದಾವೆ. ಬಾ ಮಚ್ಚ ಇವಾಗ ಆಮೇಲೆ ಕರ್ಕೊಂಡು ಬರ್ತೀನಿ ಕಾಲೇಜ್ಗೆ. ಇವಾಗ ಎಲ್ಲಿ? ಈಗ ಮಚ್ಚ ಹಿಂಗೆ ಸೀದಾ ಹೋಗ್ಬಿಟ್ಟು ಹಿಂಗೆ ನಾನು ಲೆಫ್ಟ್ ತಗೊಂಡ್ಬಿಡ್ತೀನಿ. ಲೆಫ್ಟ್ ತಗೊಂಡು ಎಲ್ಲಿಗೆ ಹೋಗ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ. ಲೆಫ್ಟ್ ತಗೊಂಬೇಡ ಕಣೋ, ಹಿಂಗಿಂದ ಹತ್ರ. ಯೂಟನ್ನ ಯಾವ ಟೈಮಿನಲ್ಲಿ ಹೇಳುತ್ತಿರುವೆ ಭೂಮಿಕಾ? ಸೊ ಗೈಸ್ ಫೈನಲಿ ಜಾಗಕ್ಕೆ ಬಂದಿದ್ದೀವಿ. ಭೂಮಿಕಾ ಏನಾದ್ರು ಬೇಜಾರಾಗಿದ್ರೆ, ಹರ್ಟ್ ಆಗಿದ್ರೆ, ಟೇಕ್ ಇಟ್ ಈಸಿ. ಇಟ್ಸ್ ಜಸ್ಟ್ ಮೇಡ್ ಫಾರ್ ಎಂಟರ್ಟೈನ್ಮೆಂಟ್.
ಓಕೆ ಬಾಯ್ ತೇಜಸ್, ಥ್ಯಾಂಕ್ ಯು. ಬಾಯ್ 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 ಬಾಯ್. ಮಚ್ಚ ನೀನು ಮಚ್ಚ ಬಾಯ್. ಮತ್ತೆ ನಿಮ್ಗೆ ಯಾವಾಗ ಬೇಜಾರು ಮಾಡಿಸ್ತೀಯ? ನಿನಗೆ ಬೇಜಾರು ಬಾಯ್ ಬಾಯ್ ಬಾಯ್. ಬೇಜಾರು ನಿನ್ಗೆ ಏನಕ್ಕೆ ಮಾಡಿಸ್ಲಿ ಮಚ್ಚ ನಾನು? ಯಾಕೆ ಮಾಡಿಸಿದ್ಯಾ ಅಂತೆ ನನಗೆ ಗೊತ್ತೇ ಇಲ್ಲ ಯಲಹಂಕಕ್ಕೆ ಬರ್ತಾ ಇದೀಯ ಅಂತ. ನಾವು ಗೊತ್ತಿದ್ರೆ ಏನು ಮಾಡ್ತಾ ಇದ್ದ? ಗೊತ್ತಿದ್ರೆ ಏನು ಮಾಡ್ತಾ ಇದ್ದ? ಗೈಸ್, ಇವ್ರ ಭೂಮಿಕಾ ಮನೆ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂದರೆ, ಇವಾಗ ನಾನು ಕಾಲೇಜ್ಗೆ ಹೋದರೆ ರಿಟರ್ನ್ ನನಗೆ ಕಾರ್ನ ಉಲ್ಟಾ ತಿರ್ಸ್ಬಿಟ್ಟು ಮತ್ತೆ ಮನೆಗೆ ಹೋಗು ಅಂದರೆ ಯಾರ್ದೋ ಮನೆಗೆ ಹೋಗ್ಬಿಡ್ತೀನಿ. ಈ ಮನೆ ಎಲ್ಲೈತೆ ಅಂತ ನಾನು ಕ್ಲಾರಿಟಿ ಬರ್ತಾಯಿಲ್ಲ. ಫುಲ್ ಕನ್ಫ್ಯೂಸ್ ಆಗ್ಬಿಡೈತೆ. ಮೇ ಬಿ ಫಸ್ಟ್ ಟೈಮ್ ಬಂದಿರೋದಕ್ಕೆ ಅನಿಸ್ತಾ ಇದೆಯಾ? ಒಂದು ತಿಂಗಳು ಇರ್ತಾರ. ಎಷ್ಟು ದಿನ ಮಚ್ಚ ಇನ್ನು ಕಾಲೇಜ್ ಮುಗಿಯೋಕ್ಕೆ? ನಂದು 30 ದಿನ. ಇವ್ರಿಗೆಲ್ಲ ಇನ್ನೊಂದು 30 ದಿವಸ ಟೈಮ್ ಐತೆ. ಆ 30 ದಿವಸದಲ್ಲಿ ನೋಡಬೇಕು ಯಾವುದು ಇಂಡಿಪೆಂಡೆಂಟ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರ್ತಾರಪ್ಪ. ನಾವು ಇಲ್ಲ ಆ ಥರ. ಬಿಡು, ಒಂದು ದಿವಸ ಇರ್ತೀವಿ. ಬಟ್ ಏನು ಖುಷಿ ಅಲ್ಲಿ ಯೂಟರ್ನ್ ಫ್ರೆಂಡ್ಸ್, ಆ ಕಡೆ ಇರೋರೆಲ್ಲ ನಮ್ಮ ಫ್ರೆಂಡ್ಸ್ ಆಗಿದೆ. ಲೆಫ್ಟ್ ಎತ್ಕೊಂಡು ಯೂಟರ್ನ್. ಯಾವ ವಿಡಿಯೋ ನೋಡಿಲ್ಲ ಅಂದ್ರೂ ಭೂಮಿಕಾ ಇರೋ ವಿಡಿಯೋ ಪಕ್ಕ ಭೂಮಿಕಾ ನೋಡ್ತಾರೆ. ಭೂಮಿಕಾ ಈ ಕಾರ್ ಬಗ್ಗೆ ಹೇಳಬೇಕಾಗಿತ್ತು. ದಿಸ್ ಇಸ್ ಒಂದು ಸ್ವಲ್ಪ ಒನ್ ಟೈಮಲ್ಲಿ ಇದ್ದಿದ್ದು ಕ್ರೇಜ್ ಇರೋ ಕಾರ್ ಇದು. ಇದನ್ನ ನೀವು ಏಕಾಂಗಿ ಫಿಲಮ್ ಅಲ್ಲಿ ರವಿಚಂದ್ರನ್ ಬಳಸ್ತಾ ಇದ್ದಿದ್ದು ಇದೇ ಕಾರ್. ಕಲರ್ ಬ್ಲ್ಯಾಕ್ ಇತ್ತು ಅಷ್ಟೇ. ಅಂತ ಕಾರ್ ಇದು. ಅಂತ ಕಾರಲ್ಲಿ ಕರ್ಕೊಂಡು ಹೋಗಿ ನೀವು ಹೇಳ್ಬೇಕು ಅನಿಸ್ತು, ಹೇಳಿದೆ ಅಷ್ಟೇ. ಮತ್ತೆ ಸ್ಮೋಕ್ ಮಾಡ್ತೀಯಾ? ಇಲ್ಲ ಮಚ್ಚ. ಮತ್ತೆ ಅವಾಗಿನಿಂದ ಅದೇ ಸ್ಮೋಕ್ ತರ ಆಡ್ತಾ ಇದೆಯಾ? ಅದು ಒಂಥರ ಫೀಲ್ ಮಚ್ಚ ಇದು. ಸ್ಮೋಕ್ ಮಾಡಿ ನಮ್ಮ ಸ್ಮೋಕ್ ಏನೋ ಮಾಡ್ಬಿಟ್ಟು ನಮ್ಮ ಅಮ್ಮ ಹಂಗೆ ಕೈಮೆ ಮಾಡ್ಬಿಡೋದು ನನ್ನ. ಓಕೆ, ಅದಕ್ಕೆ ಆ ಫೀಲಲ್ಲಾದ್ರೂ ಇರೋಣ ಅಂತಿದ್ದೀನಿ. ಸರಿ ಆಯ್ತು. ಫಿಲಮ್ಗಳಲ್ಲಿ ನೋಡಿರ್ತೀವಲ್ಲ ಇದೇ ಒಂಥರ. ಗೈಸ್, ನೀವೇ ಸ್ಮೋಕ್ ಮಾಡ್ತೀನಿ ಅಂತ ಸ್ಮೋಕ್ ಮಾಡಿ ಟೂತ್ ಪಿಕ್ ತಗೊಳ್ಳಿ, ಫೀಲ್ ತಗೊಳ್ಳಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ಆ ವಿಡಿಯೋದಲ್ಲಿ ಥಾಟ್ ಇದ್ದಿದ್ದು ಇಷ್ಟೇ. ಭೂಮಿಕಾ ಕಾರ್ ಹತ್ತೋಳಿಲ್ಲ ಅಂದ್ಬಿಟ್ಟು ಫೈನ್, ಟುಕ್ ಇಟ್ ಈಸಿ. ಕಾರಿಗೆ ಬಂದಿದ್ದಾಳೆ, ಕರ್ಕೊಂಡೋಗಿ ಡ್ರಾಪ್ ಮಾಡಿ ಎಲ್ಲ ಬಂದು ಚೆನ್ನಾಗಿ ತಿಂದಿವಿ ಫ್ರೆಂಡ್ಸ್ ಎಲ್ಲ. ವಿ ಆರ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ನಿಮಗೆ ವಿಡಿಯೋದಲ್ಲಿ ಯಾವ ಭಾಗ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ನಿಮಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡ್ತಾರೆ. ನಾವು ಇರೋದು ಒಂದು 30-25 ದಿವಸ ಇರ್ತಾರೆ ಅಷ್ಟೇ ಇವರೆಲ್ಲ ನಮ್ಮ ಜೊತೆ. ಈ ಗ್ಯಾಪಲ್ಲೇ ವೀಡಿಯೋ ಏನಾದ್ರು ಮಾಡ್ತೀನಿ ಅಂದರೆ ಮಾಡ್ಬೋದು. ಇಲ್ಲ ಅಂದರೆ ಅವ್ರದ್ದೆಲ್ಲ ಕಾಲೇಜ್ ಗ್ರಾಜುಯೇಷನ್ ಮುಗೀತು, ಹೋಯ್ತಾ ಆಗ್ತಾರೆ. ನಾವೇ ನೆಕ್ಸ್ಟ್ ಇಯರ್ ಮಾಡೋ ತಲೆ ಕೆಡ್ಸ್ಕೊಂಡಿದ್ದೀನಿ. ಬಿಡಿ, ಇರೋ ಅಷ್ಟು ದಿನ ಖುಷಿಯಾಗಿರೋಣ. ವೀಡಿಯೋ ಯಾವ ಟೈಮ್ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕ್ಬಿಡಿ. ನಾವು ಒಟ್ಟಾಗಿ ಖುಷಿ ಪಡ್ತೀವಿ. ಸೊ ಎಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋರ್ಗು ಹೇಳೋಕ್ಕಾಗೋದು ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.